ಉದ್ದ ಬಾಯಿ ತುಪ್ಪ ಹಾಕಿ ಪುಟ್ಟಿ ನಿಂಗೆ ನಮ್ಮ ಬೆಶಿಟು ಮೈಲು ನನಗೆ ಅಯ್ಯೋ ದೇವ್ರೆ ಜೋನ್ಸ್ ಅಷ್ಟೊತ್ತಿಗೆ ಸಾಕಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಗೊತ್ತಿರುತ್ತೆ, ನಾವು ಮನೆ ಶಿಫ್ಟಿಂಗ್ ಮಾಡ್ತಿದ್ವಿ, ಅದರದ್ದು ಪೂಜೆ ವ್ಲಾಗ್ ಆಗಿರುತ್ತೆ ಇದು. ಬನ್ನಿ ಹೇಗೆಲ್ಲ ಶಿಫ್ಟಿಂಗ್ ಮಾಡಿದ್ವಿ, ಹೇಗೆ ಪೂಜೆ ನಡೀತು ಅನ್ನೋದು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇದು ಹಿಂದಿನ ದಿನವೇ ನಾನು ಮನೆ ಎಲ್ಲ ಹೊರಿಸಿಟ್ಟಿದ್ದೆ, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಾಗೆ ಇವಾಗ ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. ಬ್ರಾಹ್ಮಣಿ ಮುಹೂರ್ತ, ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಎಲ್ಲ ರೆಡಿ ಆಗಿ ಅಕ್ಕ ಬಾವ ಬರಬೇಕಿತ್ತು, ವೆಯ್ಟ್ ಮಾಡ್ತಿದ್ವಿ. ಸೊ ಅವರು ಬಂದಮೇಲೆ ಈ ಮನೆಗೆ ಬಂದು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಪ್ಯಾಕಿಂಗ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ವಹಿಸ್ಬಿಟ್ಟಿದ್ವಿ ಎಲ್ಲ ಸಾಮಾನು ಶಿಫ್ಟ್ ಮಾಡೋದಕ್ಕೆ. ಸೊ ಪೂಜೆ ಐಟಮ್ಸು, ಕಿಚನ್ ಐಟಮ್ಸ್ ಎಲ್ಲ ನಾವೇ ಮಾಡೋಣ, ಅವ್ರು ಬೇಡ ಅಂತೇಳ್ಬಿಟ್ಟು ಇವಾಗ ಪೂಜೆ ಐಟಮ್ಸ್ ಎಲ್ಲನೂ ನಾವೇ ತೊಗೊಂಡು ಬಂದು ಇವಾಗ ಕಂಪ್ಲೀಟ್ ದೇವ್ರ ಮನೆ ಸೆಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ. ಈಚೆನೂ ದೀಪ ಆರೋಗೈತಿ ರಶ್ಮಿ. ನೋಡಿ ಸ್ಟ್ಯಾಂಡ್ ತಿಂಡಿ ತಿನ್ಕೊಂಡು ಹೋಗ್ಬೇಕು. ತಿಂಡಿ ರೆಡಿ ಮಾಡಿದ್ದೀನಿ. ಅಲ್ಲ ಹಾಕು. ಕಮ್ಮಿ ಕೊಡ್ಬೇಡ, ಉಕ್ಲಿ ಎತ್ಕೋ. ಸಕ್ಕರೆ ಎತ್ಕೊಳ್ಳಿ ಎಲ್ಲರೂ. ನಮ್ಗೆ ಯಾರು ಉದ್ದ ಬಾಯಿ ತುಪ್ಪ ಹಾಕಿ ಪುಟ್ಟಿ ಅಮ್ಮ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ಎಲ್ಲರೂ ಕೆಲ್ಸಕ್ಕೆ ಹೋದರು. ಸೊ ನಾನು ರಶ್ಮಿ ಮನೇಲಿ ಎಲ್ಲ ಪಾತ್ರೆಗಳನ್ನೆಲ್ಲ, ಕಿಚನ್ ಐಟಮ್ ಫುಲ್ ಕಂಪ್ಲೀಟ್ ಎಲ್ಲ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು, ಹಾಗೆ ಪೌಡರ್ಸು ಏನೇನಿದೆ ಕಾಳು ಅದೆಲ್ಲ ತುಂಬಿಕೊಂಡು ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ಮತ್ತೆ ಈ ಮನೆಗೆ ಬಂದು ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಸಂಜೆ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದ್ದೀವಿ. ಸೊ ಅವ್ರು ಬರ್ತಿದ್ದಾರೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಾವು ಕಿಚನ್ ಐಟಮ್ ಎಲ್ಲ ವಾಶ್ ಮಾಡಿ ಪ್ಯಾಕ್ ಮಾಡಿರೋದ್ರಿಂದ ಅಡುಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿ ಅವಳೇ ಎಲ್ಲ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದಾಳೆ. ಸೊ ಎಲ್ಲ ಊಟ ಮಾಡಿಕೊಂಡು ಇವಾಗ ನಮ್ಮ ಹಳೆ ಮನೆ ಹತ್ರ ಹೋಗಿ ಮೈಲೋ ಒಬ್ಬನೇ ಇದ್ದ ಅಲ್ಲಿ. ಸೊ ಅವನು ಏನು ಮಾಡ್ತಿದ್ದಾನೆ ನೋಡಿಕೊಂಡು ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೀವಿ ಈಗ ಹೊಸ ಮನೆಗೆ. ಮೈಲು, ಯಾರ ಮನೆಗೆ ಬಂದಿದ್ಯಾ ಮೈಲು? ಯಾರ್ದಿದು ಮನೆ? ಏನು ಹುಡುಕ್ತಿದ್ಯಾ ಮೈಲು? ಮೈಲು ಏನ್ ಬೇಕು ಮೈಲು ನಿಂಗೆ? ಏನ್ ಬೇಕು ಮೈಲು ನಿಂಗೆ? ಸಾಕಾಯ್ತದ ಜಾಗ ಜನಕ್ಕೆ. ಓ ಏನು ಅನ್ಕೊಂಡಿದ್ದೆ? 20-30 ಮನೆ ಇದು ಅಲ್ಲಿ
ಅವನಿಗೆ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅಂತ. ಸೊ ನೈಟೆಲ್ಲ ಆ ಮನೇಲಿ ಉಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಉಳ್ಕೊಂಡು ಬೆಳಗ್ಗೆ ಎದ್ದು ಬಂದ್ವಿ ಈ ಮನೆಗೆ. 7 ಗಂಟೆ 6:30 7 ಗಂಟೆ ಅಷ್ಟೊತ್ತಿಗೆಲ್ಲ ವೆಹಿಕಲ್ ಕಳಿಸಿದ್ರು. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಲೀಟ್ ಒಂದು ಕ್ರಾಕರಿ ಐಟಮ್ಸಿಂದ ಹಿಡಿದು ದಿನಸಿ ಐಟಮ್ ಎಲ್ಲ ಪ್ರತಿಯೊಂದು ಅವರೇ ಪ್ಯಾಕ್ ಮಾಡಿಕೊಂಡು ಮೂವ್ ಮಾಡಿಕೊಡ್ತಾರೆ. ನಾವಿನ್ನು ಅದನ್ನು ಎಲ್ಲ ಸೆಟಲ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ನಮಗೆ ರಿಸ್ಕ್ ಆಗುತ್ತೆ, ಸ್ವಲ್ಪ ಭಾರ ಎಲ್ಲ ಎತ್ಕೋಬೇಕು, ಯಾರು ಹುಡುಗರು ಅಷ್ಟು ಸಪೋರ್ಟ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ರಿಗೂ ರಿಸ್ಕ್ ಕೊಡೋದು ಬೇಡ ಅಂತಂದ್ಬಿಟ್ಟು ನಾವು ಪ್ಯಾಕೇಜ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ಹೇಳಿದ್ವಿ. ಈ ಪ್ಯಾಕೇಜ್ ಅವ್ರು ಬಂದರು ಹೆರಿಟೇಜ್ ಪ್ಯಾಕೇಜ್ ಅಂತ, ಮೈಸೂರು ಅವರೇ. ಸೊ ನಮಗೆ ನಮ್ಮ ಮನೆ ಹಳೆ ಮನೆಗಿಂತ ಈ ಹೊಸ ಮನೆಗೂ 500 ಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್ ಇತ್ತು. ಸೊ ನಮಗೆ ಅಷ್ಟೊಂದು ತುಂಬ ಕಷ್ಟ ಏನಾಗಲಿಲ್ಲ. ಸ್ವಲ್ಪ ನಿಯರ್ ಬೈ ಇರೋದ್ರಿಂದ ಸಣ್ಣ ಪುಟ್ಟ ಐಟಮ್ ನಾವು ತೊಗೊಂಡೋಗಿದ್ವಿ ನೆನ್ನೆನೆ. ಈಗ ದೊಡ್ಡ ದೊಡ್ಡ ಐಟಮ್ ಎಲ್ಲ ಇವ್ರು ತೊಗೊಂಡು ಬರ್ತಿದ್ದಾರೆ. ಸೊ ಇವರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕೋ ಅಳ್ತಾ ಇದ್ದಾನೆ ನೋಡೋನು, ಏನೋ ಮಾಡ್ತಾ ಇದ್ದಾರೆ ಅಲ್ಲಿ, ಬೇರೆ ಹೊಸ ಜಾಗ, ನಿದ್ದೆ ಮಾಡಿಲ್ಲ ಅಂತ. ಬಟ್ಟೆ ಕೊಡಮ್ಮ. ಆ ಕಡೆ ನಡಿ. ಡಿಶ್ ಬಿಚ್ಚಿಲ್ಲ, ಡಿಶ್ಶು ಅಯ್ಯೋ ದೇವ್ರೆ, ಜೋನ್ಸ್ ಅಷ್ಟೊತ್ತಿಗೆ ಸಾಕಾಗ್ತಾ ಇದೆ. ಅವರು ಶಿಫ್ಟ್ ಮಾಡಿಕೊಟ್ಟಿದ ತಕ್ಷಣವೇ ನಾವು ಎಲ್ಲ ಐಟಮ್ಸು ಒಂದೊಂದೇ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಇಟ್ಕೊಂಡ್ವಿ, ಬೇಗನೆ ಆಗೋಯಿತು. 99% ಅವತ್ತಿನ ದಿನನೇ ಆಯಿತು. ಇನ್ನು 1% ಸ್ವಲ್ಪ ಅಲ್ಲಿ ಇಲ್ಲಿ ಪೆಂಡಿಂಗ್ ಇತ್ತು, ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಓಮ್ ಶಿಫ್ಟಿಂಗ್ ಹಾಗೆ ಹಾಲುಕ್ಸೋ ಪೂಜೆ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.